ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಮನಸ್ಸಿನ ಮೂಲೆಯಲ್ಲಿ ಒಂದು ಆಸೆ ಇದ್ದೇ ಇರುತ್ತೆ ಅಲ್ವಾ? ಮನೆಗೆ ಹಿಂತಿರುಗಬೇಕು ಅನ್ನೋ ಆಸೆ, ನಾವು ಕಳೆದುಕೊಂಡ ಪರಿಪೂರ್ಣವಾದ ಜಾಗಕ್ಕೆ. ಇವತ್ತು ನಾವು ನೋಡಕ್ಕೆ ಹೊರಟಿರುವ ಕಥೆ ಅದೇ ಒಂದು ಮಹಾಪ್ರಯಾಣದ ಬಗ್ಗೆ. ಮಾನವಕುಲ ಹೇಗೆ ದಾರಿ ತಪ್ಪಿತು ಮತ್ತೆ ಮೆಸ್ಸಿಯನ ವಾಗ್ದಾನದ ಮೂಲಕ ಹೇಗೆ ವಿಮೋಚನೆಯ ದಾರಿ ಸಿಕ್ತು ಅನ್ನೋ ಕಥೆ. ಬನ್ನಿ, ಏದೆನ್ಗೆ ಹಿಂತಿರುಗುವ ದಾರಿಯನ್ನ ಒಟ್ಟಿಗೆ ಹುಡುಕೋಣ. ನಮ್ಮ ಇಡೀ ಪಯಣದ ದಾರಿದೀಪ ಈ ಒಂದು ವಾಕ್ಯ: ಮನೆಗೆ, ಏದನ್ಗೆ, ಅತಿ ಪವಿತ್ರ ಸ್ಥಳಕ್ಕೆ ಹಿಂತಿರುಗುವ ದಾರಿ, ಮೆಸ್ಸಿಯ. ಈ ಒಂದೇ ಸಾಲಿನಲ್ಲಿ ಇಡೀ ಕಥೆಯ ಸಾರಾಂಶ ಅಡಗಿದೆ ಅಲ್ವಾ? ಹಾಗಾದರೆ ಈ ಕಥೆ ಎಲ್ಲಿಂದ ಶುರುವಾಯಿತು? ಎಲ್ಲವೂ ಚೆನ್ನಾಗಿದ್ದ, ಎಲ್ಲವೂ ಪರಿಪೂರ್ಣವಾಗಿದ್ದ ಆ ದಿನಗಳಿಂದಾನೇ ಶುರು ಮಾಡೋಣ. ಸರಿ, ಕಥೆಯ ಮೊದಲನೇ ಭಾಗ ಕಳೆದು ಹೋದ ಸ್ವರ್ಗ. ಇಲ್ಲಿ ನಾವು ಎಲ್ಲವೂ ಬದಲಾಗಿ ಹೋದ ಆ ಕ್ಷಣಕ್ಕೆ ವಾಪಸ್ ಹೋಗ್ತೀವಿ. ಒಂದು ಕಾಲದಲ್ಲಿ ಪರ್ಫೆಕ್ಟ್ ಆಗಿದ್ದ ಜಗತ್ತು ಆಡಮ್ನ ಒಂದೇ ಒಂದು ನಿರ್ಧಾರದಿಂದ ಹೇಗೆ ಕತ್ತರಲ್ಲಿ ಮುಳುಗಿಹೋಯ್ತು, ಆ ಪತನದ ಕಥೆಯನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಇದನ್ನೊಮ್ಮೆ ನೋಡಿ, ಎಂಥ ದೊಡ್ಡ ವ್ಯತ್ಯಾಸ! ದೇವರ ರಾಜ್ಯದ ಹೆಮ್ಮೆಯ ರಕ್ಷಕನಾಗಿದ್ದ ಆಡಮ್ ತನ್ನ ಒಂದೇ ಒಂದು ಆರ್ಕೆಯಿಂದಾಗಿ ಪಾಪ ಮತ್ತು ಸೈತಾನನ ಗುಲಾಮನಾಗಿ ಬದಲಾಗಿಬಿಟ್ಟ. ಅವನ ಪತನದ ಜೊತೆಗೆ ಇಡೀ ಮಾನವಕುಲದ ಭವಿಷ್ಯವೇ ಕತ್ಲಾಯಿತು. ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಇದು ನಮ್ಮೆಲ್ಲರ ಕಥೆಯ ಆರಂಭ. ಆ ಒಂದು ಪತನದ ಪರಿಣಾಮಗಳು ಒಂದರ ಮೇಲೊಂದರಂತೆ ಬೀಳ್ತಾ ಹೋದ್ವು. ಆಡಮ್ನ ಆತ್ಮದ ಜೊತೆಜೊತೆಗೆ ಅವನ ದೇಹ ಕೂಡ ಪಾಪದ ಆಸೆಗಳಿಗೆ ಬಲಿಯಾಯಿತು. ಅವನು ನೋಡ್ಕೊಳ್ಬೇಕಿದ್ದ ಭೂಮಿ ಮುಳ್ಳುಗಳಿಂದ ತುಂಬಿಹೋಯಿತು. ಕೊನೆಗೆ ಇಡೀ ಜಗತ್ತೇ ಸೈತಾನನ ಆಳ್ವಿಕೆಗೆ ಬಂದು ಮನುಷ್ಯರೇ ಅವನ ರಾಜ್ಯವನ್ನ ಕಟ್ಟೋ ಗುಲಾಮರಾದ್ರು. ಒಂದು ಕ್ಷಣ ಆಡಮ್ನ ಪರಿಸ್ಥಿತಿಯನ್ನ ಕಲ್ಪನೆ ಮಾಡ್ಕೊಳ್ಳಿ. ಕಳೆದುಹೋದ ಸ್ವರ್ಗದ ನೆನಪುಗಳು ಕಾಡ್ತಾ ಇವೆ, ಆದ್ರೆ ಕಣ್ಣು ಮುಂದೆ ಇರೋದು ಬರೀ ನಿರಾಶೆ ಮತ್ತು ಅಸಹಾಯಕತೆ. ತನ್ನ ಬಲಿಷ್ಠ ಶತ್ರು ಸೈತಾನನ ಮುಂದೆ ಸಂಪೂರ್ಣವಾಗಿ ಶಕ್ತಿಹೀನ. ಈ ಆಳವಾದ ಹತಾಶೆಯೇ ಇಡೀ ಮಾನವಕುಲದ ಹೊಸ ರಿಯಾಲಿಟಿಯಾಗಿ ಹೋಯಿತು. ಎರಡನೇ ಭಾಗ, ಏಕೈಕ ಭರವಸೆ. ಆ ಕತ್ತಲೆಯ ಆಳದಲ್ಲಿ ಎಲ್ಲವೂ ಮುಗಿತು ಅಂತ ಅನ್ಸಿದಾಗ ಒಂದು ಸಣ್ಣ ಭರವಸೆಯ ಕಿರಣ ಮೂಡಿತು. ಅದು ದೇವರಿಂದ ಬಂದ ಒಂದು ವಾಗ್ದಾನ. ಆ ಒಂದೇ ಒಂದು ವಾಗ್ದಾನ ಕಥೆಯ ದಿಕ್ಕನ್ನೇ ಬದಲಾಯಿಸ್ಬಿಟ್ಟು. ಆ ಭರವಸೆಯ ಕೇಂದ್ರ ಬಿಂದುವೇ ಮೆಸ್ಸಿಯ ಅನ್ನೋ ಪದ. ಇದರ ಅರ್ಥ ಅಭಿಷಿಕ್ತನು. ಅಂದ್ರೆ ಈ ಒಬ್ಬ ವ್ಯಕ್ತಿ 3 ಮುಖ್ಯ ಪಾತ್ರಗಳನ್ನ ನಿರ್ವಹಿಸಬೇಕಿತ್ತು: ಪ್ರವಾದಿ, ಯಾಜಕ ಮತ್ತು ರಾಜ. ಪತನದಿಂದ ಉಂಟಾದ ಪ್ರತಿಯೊಂದು ಸಮಸ್ಯೆಗೂ ಈ ಪಾತ್ರಗಳಲ್ಲಿ ಒಂದು ನೇರವಾದ ಪರಿಹಾರ ಇತ್ತು. ಇಲ್ಲಿ ನೋಡಿ, ಮೆಸ್ಸಿಯನ ಪ್ರತಿಯೊಂದು ಪಾತ್ರವೂ ಪತನದ ಒಂದೊಂದು ಸಮಸ್ಯೆಯನ್ನ ಹೇಗೆ ಸರಿಪಡಿಸುತ್ತೆ ಅಂತ. ದೇವರಿಂದ ದಾರಿ ತಪ್ಪಿದ ಮಾನವಕುಲಕ್ಕೆ ಪ್ರವಾದಿಯಾಗಿ ದಾರಿ ತೋರಿಸಿದ, ಪಾಪದ ಭಾರ ಹೊತ್ತವರಿಗೆ ಯಾಜಕನಾಗಿ ಪರಿಹಾರ ಕೊಟ್ಟ, ಮತ್ತು ಸೈತಾನನ ದುಷ್ಟ ಆಳ್ವಿಕೆಯನ್ನ ಮುರಿಯೋಕೆ ರಾಜನಾಗಿ ಬಂದ. ಹಾಗಾಗಿ ಎಲ್ಲವೂ ನಿಂತಿದ್ದು ಆ ಒಂದೇ ಒಂದು ದೈವಿಕ ವಾಗ್ದಾನದ ಮೇಲೆ. ಮುಂದೆ ಸ್ತ್ರೀಯ ಸಂತತಿಯೊಬ್ಳು ಬಂದು ಸರ್ಪದ ತಲೆಯನ್ನ ಜಜ್ಜಿ ಸೈತಾನನನ್ನ ಸೋಲಿಸಿ ಕಳೆದುಹೋದ ವಿಶ್ರಾಂತಿಯನ್ನ ವಾಪಸ್ ತರ್ತಾಳೆ ಅನ್ನೋ ಮಾತು. ಆ ಹತಾಶೆಯ ಜಗತ್ತಿನಲ್ಲಿ ಇದೊಂದೇ ಮಾನವಕುಲಕ್ಕೆ ಉಸಿರಾಗಿತ್ತು. ಮೂರನೆಯ ಭಾಗ, ಸೈತಾನನ ಕುತಂತ್ರ. ಆದ್ರೆ ಒಂದು ಒಳ್ಳೆಯ ಕಥೆಯಲ್ಲಿ ಒಬ್ಬ ಖಳನಾಯಕ ಇರ್ಲೇಬೇಕಲ್ವಾ? ದೇವ್ರು ಭರವಸೆಯ ಬೀಜ ಬಿತ್ತಿದ್ರೆ ಸೈತಾನ ಅದನ್ನ ನಾಶ ಮಾಡೋಕೆ ತನ್ನದೇ ಆದ ಕುತಂತ್ರದ ಜಾಲವನ್ನ ಹೆಣೆದ. ಸೈತಾನನ ಪ್ಲಾನ್ ತುಂಬಾ ಸ್ಪಷ್ಟವಾಗಿತ್ತು, 4 ಹಂತಗಳಲ್ಲಿ. ಮೊದಲನೇ ಹಂತ, ದೇವರ ಆಜ್ಞೆಗಳನ್ನೇ ಮುರಿಯೋಕೆ ಮನುಷ್ಯರನ್ನೇ ದಾಳವಾಗಿ ಬಳಸ್ಕೊಳ್ಳೋದು. ಎರಡನೇ ಹಂತ, ಸೃಷ್ಟಿಕರ್ತನನ್ನೇ ಅವನ ಸಿಂಹಾಸನದಿಂದ ಕೆಳಗಿಳಿಸೋದು. ಮೂರನೇ ಹಂತ, ಆ ಖಾಲಿಯಾದ ಸಿಂಹಾಸನವನ್ನ ತಾನೇ ಏರೋದು. ಮತ್ತು ಕೊನೆಯ ಗುರಿ, ಪ್ರತಿಯೊಂದು ಜೀವಿಯ ಮೇಲೂ ತನ್ನ ಸಂಪೂರ್ಣ ಹಿಡಿತ ಸಾಧಿಸೋದು. ದೇವರು ತಪ್ಪು ಮಾಡಿದ್ದಾರೆ, ದೇವರು ತನ್ನದೇ ಬಲೆಗೆ ಬಿದ್ದಿದ್ದಾರೆ. ಈ ಮಾತುಗಳಲ್ಲಿ ಸೈತಾನನ ಅಹಂಕಾರ ಎದ್ದು ಕಾಣುತ್ತೆ. ಅವನ ಪ್ರಕಾರ ಇಡೀ ಸೃಷ್ಟಿಯ ಭವಿಷ್ಯವನ್ನ ದುರ್ಬಲ ಮನುಷ್ಯರ ಕೈಲಿಟ್ಟು ದೇವರು ದೊಡ್ಡ ತಪ್ಪು ಮಾಡಿದ್ರು. ಆ ದೌರ್ಬಲ್ಯವೇ ತನ್ನ ಅತಿದೊಡ್ಡ ಅವಕಾಶ ಅಂತ ಅವನು ಅಂದುಕೊಂಡಿದ್ದ. 4ನೇ ಭಾಗ, ಮೆಸ್ಸಿಯನ ವಿಜಯ. ಇಲ್ಲಿಂದ ಕತೆ ಕ್ಲೈಮ್ಯಾಕ್ಸ್ಗೆ ಬಂದು ತಲುಪುತ್ತೆ. ಯುಗ ಯುಗಗಳ ಕಾಯುವಿಕೆ ಈಗ ಕೊನೆಯಾಗಿದೆ. ವಾಗ್ದಾನ ಮಾಡಲ್ಪಟ್ಟವನು ಬಂದಿದ್ದಾನೆ. ಇದು ಕೇವಲ ಒಂದು ಯುದ್ಧ ಅಲ್ಲ, ಇದು ಸೈತಾನನ ಕುತಂತ್ರ ಮತ್ತು ದೇವರ ವಾಗ್ದಾನದ ನಡುವಿನ ಅಂತಿಮ ಸಂಘರ್ಷ. ಈ ಹೋಲಿಕೆ ಇದೆಯಲ್ಲ, ಇದೇ ಇಡೀ ಕಥೆಯ ತಿರುಳು. ಒಂದು ಕಡೆ ಮೊದಲ ಆಡಮ್ನ ಸೋಲು, ಇನ್ನೊಂದು ಕಡೆ ಕೊನೆಯ ಆಡಮ್ ಅಂದ್ರೆ ಮೆಸ್ಸಿಯನ ಗೆಲುವು. ಮೊದಲ ಆಡಮ್ ಅವಿಧೇಯತೆಯಿಂದ ಗುಲಾಮನಾದ, ಆದ್ರೆ ಕೊನೆಯ ಆಡಮ್ ಸಾವಿನವರೆಗೂ ವಿಧೇಯನಾಗಿ ಉಳಿದು ಮಾನವಕುಲಕ್ಕೆ ಬಿಡುಗಡೆಯ ದಾರಿಯನ್ನ ತೆರೆದ.
ಶಿಲುಬೆಯ ಮೇಲೆ ನಡೆದಿದ್ದು ಕೇವಲ ಒಂದು ಸಾವಲ್ಲ, ಅದೊಂದು ದೈವೀಕ ವಿನಿಮಯ. ಮಗ ಇಡೀ ಮಾನವಕುಲದ ಪಾಪ ಮತ್ತು ಶಾಪವನ್ನ ತನ್ನ ಮೇಲೆ ಹೊತ್ತುಕೊಂಡ. ಆ ಕ್ಷಣದಲ್ಲಿ ತಂದೆ ಮಗನನ್ನ ಕೈಬಿಡಬೇಕಾಯಿತು. ಆ ಒಂದೇ ಒಂದು ಮಹಾತ್ಯಾಗದಲ್ಲಿ ದೇವರ ಅಪಾರ ಪ್ರೀತಿ ಮತ್ತು ಆತನ ಕಠಿಣ ನ್ಯಾಯ ಎರಡೂ ಸಾಬೀತಾಯಿತು. ಪಾಪದ ಬೆಲೆಯನ್ನ ಸ್ವತಃ ದೇವರೇ ಕಟ್ಟಿದ್ರು. ಇಲ್ಲಿರೋ ವಿಪರ್ಯಾಸವನ್ನು ಗಮನಿಸಿ. ಮೆಸ್ಸಿಯನನ್ನು ಕೊಲ್ಲೋದು ತನ್ನ ಅತಿದೊಡ್ಡ ಗೆಲುವು ಅಂತ ಸೈತಾನ ಬೀಗಿದ್ದ. ಆದರೆ ನಿಜವಾಗಿ ಅದೇ ಅವನ ಅಂತಿಮ ಸೋಲಿಗೆ ಕಾರಣವಾಯಿತು. ದೇವರನ್ನೇ ಕೊಲ್ಲುವಷ್ಟು ದುಷ್ಟನಾಗುವ ಮೂಲಕ ಅವನು ತನ್ನ ವಿನಾಶಕ್ಕೆ ತಾನೇ ಸಹಿ ಹಾಕಿದ ಹಾಗಾಯಿತು. 5ನೇ ಭಾಗ, ಸೃಷ್ಟಿಯ ಪೂರ್ಣತೆ. ಈಗ ನಾವು ಕಥೆಯ ಕೊನೆಗೆ ಬಂದಿದ್ದೀವಿ. ಮೆಸ್ಸಿಯನ ವಿಜಯ ಕೇವಲ ಸೈತಾನನ ಸೋಲು ಆಗಿರಲಿಲ್ಲ, ಅದು ಇಡೀ ಸೃಷ್ಟಿಯ ಪುನರ್ಜನ್ಮ. ಹಾಗಾದ್ರೆ ಆ ಅದ್ಭುತ ಬದಲಾವಣೆಗಳು ಏನೇನು ಅಂತ ನೋಡೋಣ ಬನ್ನಿ. ಮೊದಲನೇ ಮತ್ತು ಅತಿದೊಡ್ಡ ಪರಿಣಾಮ, ಮಾನವಕುಲಕ್ಕೆ ಬಿಡುಗಡೆ. ಪವಿತ್ರಾತ್ಮನ ಶಕ್ತಿಯಿಂದ ಯುಗಯುಗಗಳಿಂದ ಕಾಡುತ್ತಿದ್ದ ಪಾಪದ ದಾಸತ್ವದ ಸರಪಳಿಗಳು ತುಂಡಾಗಿ ಬಿದ್ದವು. ಮನುಷ್ಯರು ಇನ್ನು ಮುಂದೆ ಗುಲಾಮರಾಗಿ ಉಳಿಯಲಿಲ್ಲ. 2ನೇಯದಾಗಿ ಭೂಮಿಗೆ ಮುಕ್ತಿ ಸಿಕ್ತು. ಪತನದ ಸಮಯದಲ್ಲಿ ಮುಳ್ಳುಗಳಿಂದ ಶಾಪಗ್ರಸ್ತವಾಗಿದ್ದ ನೆಲ ಮತ್ತೆ ಫಲವತ್ತಾಯಿತು. ಕಳೆದುಹೋಗಿದ್ದ ಆ ಏಡನ್, ಆ ಸ್ವರ್ಗ ಮತ್ತೆ ವಾಪಸ್ ಬಂತು. 3ನೇಯದಾಗಿ ಸಾವಿನ ಮೇಲಿನ ವಿಜಯ. ಮಾನವಕುಲವನ್ನ ಸದಾ ಭಯದಲ್ಲಿಟ್ಟಿದ್ದ ಮರಣದ ಅಧಿಕಾರವೇ ಮುರಿದುಬಿತ್ತು. ಅದು ಇನ್ನೂ ಕೊನೆಯ ಶತ್ರು ಆಗಿರಲಿಲ್ಲ, ಕೇವಲ ಒಂದು ದಾರಿಯಾಯಿತು. ಮತ್ತು ಕೊನೆಯದಾಗಿ ಈ ಎಲ್ಲದರ ಫಲಿತಾಂಶವಾಗಿ ದೇವರ ಮೂಲ ಉದ್ದೇಶವೇ ಪೂರ್ಣಗೊಂಡಿತು. ಮೆಸ್ಸಿಯನ ತ್ಯಾಗ ಮತ್ತು ವಿಜಯದ ಮೂಲಕ ಸೃಷ್ಟಿ ತನ್ನ ಅಂತಿಮ ಮತ್ತು ಪರಿಪೂರ್ಣ ರೂಪವನ್ನ ತಲುಪಿತು. ಹಾಗಾದರೆ ಈ ಇಡೀ ಮಹಾಕಥೆಯ ಸಾರಾಂಶವೇನು? ಮೆಸ್ಸಿಯನ ಮೂಲಕ ಪಾಪವನ್ನ ಕೇವಲ ಕ್ಷಮಿಸಲಿಲ್ಲ, ಬದಲಾಗಿ ಅದನ್ನ ಸೃಷ್ಟಿಯಿಂದಲೇ ಸಂಪೂರ್ಣವಾಗಿ ತೆಗೆದುಹಾಕಲಾಯಿತು. ಆದರೆ ಅದು ಹೇಗೆ ಸಾಧ್ಯವಾಯಿತು? ಈ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ವಿಶ್ಲೇಷಣೆಯನ್ನ ಮುಗಿಸೋಣ. ಇದರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ.